ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪಿಜಿಯ ಊಟದಲ್ಲಿ ಹುಳ ಪತ್ತೆ ಆಗಿದೆ. ಪಿಜಿಯ ಊಟದಲ್ಲಿ ಹುಳ ಪತ್ತೆ ಆಗಿದೆ. ಯುವತಿಯರು ತೀವ್ರ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಪಿಜಿ ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದ ಅಂಜನಾದ್ರಿ ಅನ್ನೋ ಪಿಜಿಯಲ್ಲಿ ಈ ಘಟನೆ ನಡೆದಿರೋದು. ಪಿಜಿ ಮಾಲೀಕನ ವಿರುದ್ಧ ಯುವತಿಯರು ಪ್ರತಿಭಟನೆಗೂ ಮುಂದಾಗಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರೋ ಅಂಜನಾದ್ರಿ ಅನ್ನೋ ಪಿಜಿಯಲ್ಲಿ ಈ ಘಟನೆ ನಡೆದಿರೋದು. ತಿಂಗಳಿಗೆ 5,500 ಬಾಡಿಗೆ ಇಸ್ಕೊಳ್ತಾರೆ. ಆದ್ರೆ ಕರೆಕ್ಟ್ ಆಗಿ ನಿರ್ವಹಣೆ ಇಲ್ಲ ಅಂತ ಯುವತಿಯರು ಕಿಡಿಕಾರಿದ್ದಾರೆ. 5,500 ಕೊಟ್ಟರು ಸರಿಯಾದ ಊಟ ಇಲ್ಲ. ಊಟದಲ್ಲಿ ಪ್ರತಿನಿತ್ಯ ಹುಳ ಸಿಗ್ತಾ ಇದೆ. ಊಟ ತಿನ್ನೋದು ಹೇಗೆ? ಹಲವಾರು ಬಾರಿ ಫುಡ್ ಪಾಯ್ಸನ್ಸ್ ಕೂಡ ಆಗಿದೆ ಅಂತ ಯುವತಿಯರು ಕಿಡಿಕಾರಿದ್ದಾರೆ. ಯುವತಿಯರು ಪಿಜಿಯಲ್ಲಿ ನಿರ್ವಹಣೆ ಸರಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಜಿ ಮಾಲೀಕನಿಗೆ ಕಂಪ್ಲೇಂಟ್ ಮಾಡಿದ್ರೆ ಬೆದರಿಕೆ ಹಾಕ್ತಾರಂತೆ. ಮಾಲೀಕನ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪಿಜಿ ನಿರ್ವಹಣೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ಘಟನೆ ನಡೆದಿರೋದು. ಅಂಜನಾದ್ರಿ ಅನ್ನೋ ಪಿಜಿಯಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಊಟದಲ್ಲಿ ಹುಳ ಪತ್ತೆ ಆಗಿರೋದು. ಪಿಜಿ ನಾಯಕನಿಗೆ ಕಂಪ್ಲೇಂಟ್ ಮಾಡಿದ್ರೆ ಬೆದರಿಕೆ ಹಾಕ್ತಾರಂತೆ. ನಾವ್ಯಾರಾದ್ರೂ ಒಬ್ರು ಮಾತಾಡಕ್ ಹೋದ್ರೆ ನೀನ್ ಒಬ್ಳ ಕಣಮ್ಮ ಮಾತಾಡೋದು, ಬೇರೆ ಯಾರು ಮಾತಾಡೋದು? ನಿನ್ಗೊಬ್ಬಳಿಗೆ ಇಷ್ಟ ಆಗಿಲ್ಲ. ಫುಡ್ ಚೆನ್ನಾಗಿಲ್ಲ, ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿರೋದಿಕ್ಕೆ ಕರೆಕ್ಟ್ ಆಗಿ ಮಾಡ್ತಿಲ್ವಾ, ಇದು ಮಾಡ್ತಿಲ್ವಾ, ನೀವು ಕೊಡೋ 5,000ಕ್ಕೆಲ್ಲ ನಾವು ಚೆನ್ನಾಗಿ ಮಾಡಿಸ್ಬೇಕಾ, ದೋಸೆ ಆಗಿದೆ ಯಾಕೆ ಬೆಂದಿಲ್ಲ ದೋಸೆ ಅಂತ ಹೇಳಿರೋದಿಕ್ಕೆ ಕರೆಕ್ಟ್ ಆಗಿ ಮಾಡ್ತಿದೀವಲ್ಲ ಯಾಕೆ ಕರೆಕ್ಟ್ ಆಗಿ ಮಾಡ್ತಿಲ್ಲ, ಅದು ಇದು ಅಂತ ಹೇಳಿದ್ರು. ಇಲ್ಲ ಆಂಟಿ ಬೆಂದಿರ್ಲಿಲ್ಲ ದೋಸೆ, ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿರೋದಿಕ್ಕೆ ಹುಡುಗಿರ್ಗೆಲ್ಲ ಬೇರೆ ಬೇರೆ ತರ ಮಾತಾಡೋದು. ಫುಡ್ ವಿಚಾರಕ್ಕಂತ ಜಗಳ ಆಗಿರೋದು. ಲಾಸ್ಟ್ May 7 ಮುದ್ದೆಯಲ್ಲಿ ಹುಳ ಬಿದ್ದಿದೆ. ವಿತಿನ್ ಪ್ರೂಫ್ ನನ್ನ ಹತ್ರ ಇದೆ. ಮುದ್ದೆಯಲ್ಲಿ ಹುಳ, ಇದನ್ನ ನಾವು ತೋರಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗ್ದಿರಾ ಆಗಿದೆ ಅಂದ್ರೆ ಹೆಂಗ್ ಗೊತ್ತಾಗ್ದಿರಾ ಆಗುತ್ತೆ? ಆಗಿದೆ ಸರ್, ಫುಡ್ ಪಾಯ್ಸನ್. ಎಲ್ಲರಿಗೂ ಫುಡ್ ಪಾಯ್ಸನ್ ಇದೆ ಇಲ್ಲಿ. ಎಲ್ಲರಿಗೂ ಹೊಟ್ಟೆ ನೋವು, ಲೂಸ್ ಮೋಷನ್. ಈಗ ವಿತಿನ್ ನನ್ನ ಹತ್ರ ಪ್ರೂಫ್ ಇದೆ, ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್. ಏನಾದ್ರು ಹೇಳಿದ್ರೆ ಕೆಟ್ಟದಾಗ ಮಾತಾಡೋದು, ಹುಡುಗಿರ್ ಮೇಲೆ ಹೆಂಗಂದ್ರು ಹಂಗ್ ಮಾತಾಡೋದು. ಪ್ರಾಬ್ಲಮ್ ಏನಂದ್ರೆ ಒಂದು ಫುಡ್, ಇನ್ನೊಂದು ಕ್ಲೀನಿಂಗ್ ಇಲ್ಲ. ವಾಶ್ರೂಮ್ಸ್ ಎಷ್ಟು ವರ್ಸ್ಟ್ ಆಗಿ ಕ್ಲೀನ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಸೆನ್ಸಸ್ ಸರ್. ಹಾರ್ಪಿಕ್ ಮತ್ತೆ ಪೆನೈಲ್ ಹಾಕಿ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು ಅನ್ನೋದು. ಇದು ಶಾಂಪೂ ತಗೊಂಡು ಯೂಸ್ ಮಾಡ್ತಾರೆ, ಸರ್ಪಲ್ ಯೂಸ್ ಮಾಡ್ತಾರೆ. ಏನ್ ಸರ್ ಅದು? ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ನಾವಿರೋದು, ಎಲ್ಲ ಹಳ್ಳಿಲೆಲ್ಲ ನಾವಿರೋದು. ನನಗೆ ಆಕ್ಚುಲಿ ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಆಯ್ತಾ. ಲಾಸ್ಟ್ ವೀಕ್ ನಾನು ಹೋಗಿಲ್ಲ ಆಫೀಸಿಗೆಲ್ಲ. ಮೇನ್ ರೀಸನ್ ಲೈಟ್ ಆಫ್ ಮಾಡ್ಬೇಕು. ನಾವು 11ಗೆ ಲಾಸ್ಟ್ ಓದ್ಕೊಳ್ಳೋರು ಇರ್ತಾರೆ, ಹೆಂಗ್ ಆಫ್ ಮಾಡೋದಾಗುತ್ತೆ? ಅದ್ ಮುಂಚೆನೆ ಹೇಳಿದ್ರೆ ನಾವು ಜಾಯ್ನ್ ಆಗ್ತಿರ್ಲಿಲ್ಲ ಇಲ್ಲಿಗೆ. 11 ಗಂಟೆಗೆಲ್ಲ ಲೈಟ್ ಆಫ್ ಮಾಡಿ, ವಾಶ್ರೂಮ್ ಲೈಟ್ಸ್ ಆಫ್ ಮಾಡಿ, ಹೊರಗಡೆ ಕಾರಿಡಾರ್ ಲೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ. ಹುಡುಗಿರ್ ಇರ್ತೀವಿ, ಹೊರಗಡೆ ಲೈಟ್ ಆಫ್ ಮಾಡಿದ್ರೆ ಹೆಂಗೆ ಓಡಾಡೋದು? ಕೊಡೋ 5,500 ನಿಮಗೆ ಇನ್ನೂ ಏನೇನ್ ಕೊಡ್ಬೇಕು ಅಂತ ಕೇಳ್ತಾರೆ. ಇವ್ರು ಫಸ್ಟಿಗೆ ಅದನ್ನ ಇಷ್ಟು ಕೊಡಿ ಅಂತ ಹೇಳಿದಕ್ಕೆ ತಾನೇ ನಾವು ಇಷ್ಟು ಕೊಡ್ತಿರೋದು. ಇದು ಬಿಟ್ಟು ಇವಾಗ ಜಾಸ್ತಿ ಫಸ್ಟಿಗೆ ಜಾಸ್ತಿ ಮಾಡಿದ್ರೆ ನಾವು ಫಸ್ಟಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ. ಒಬ್ರು ಮಾತಾಡಕ್ ಹೋದ್ರೆ ನೀನ್ ಒಬ್ಳ ಕಣಮ್ಮ ಮಾತಾಡೋದು, ಬೇರೆ ಯಾರು ಮಾತಾಡೋದು? ನಿನ್ಗೊಬ್ಬಳಿಗೆ ಇಷ್ಟ ಆಗಿಲ್ಲ. ಸಿಪ್ಪೆನಂತೆ ಇದು. ಇನ್ನು ಯುವತಿಯರ ಪ್ರತಿಭಟನೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪಿಜಿ ಮಾಲೀಕ ಕ್ಷಮೆ ಕೋರಿದ್ದಾನೆ. ಪಿಜಿ ಉಸ್ತುವಾರಿಯನ್ನ ಬದಲಾಯಿಸಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋ ಭರವಸೆ ಕೊಟ್ಟಿದ್ದು ಯುವತಿಯರು ಪ್ರತಿಭಟನೆ ವಾಪಸ್ ಪಡ್ಕೊಂಡಿದ್ದಾರೆ. ಹೊರಗಡೆಗೂ ತಿಂತಾರಲ್ಲ, ಹೊರಗಡೆಗೆ ಪಿಜಿಗೆ ತಿಂದ್ರೇನೆ ಬಿಡು, ಓಕೆ ಒಪ್ಕೊಳ್ಳೋಣ. ಹೊರಗಡೆನೂ ತಿಂತಾರೆ, ಅದರಿಂದಲೂ ಆಗಿರ್ಬಹುದು. ರೆಂಟ್ ಜಾಸ್ತಿ ಮಾಡೋಣ ಅಂತ ಇರೋದಕ್ಕೆ ಹೇಳ್ತಾ ಇದಾರೆ ಅವರು. ಅದೆಲ್ಲ ಜಾಸ್ತಿ ಪಾಸ್ತಿ ಇವೆಲ್ಲ ಸುಳ್ಳು. ಇದು ಸುಮ್ಮನೆ ಇಲ್ದವೆಲ್ಲ ಕತೆ ಕಟ್ಕೆ ಮಾತಾಡಬಾರ್ದು. ಆಯ್ತು ಮಾಡ್ತೀವಿ, ಒಪ್ಕೊಂಡಿದೀವಿ. ಅವ್ರು ಪೊಲೀಸರು ಬಂದಿದ್ರು, ಅವ್ರಿಗೂ ಹೇಳಿದೀವಿ.